ಮಕ್ಕಳಿಗೆ ಆದಷ್ಟು ನಮ್ಮ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿಕೊಡ್ತೇನೆ. ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಭಾಳಷ್ಟು ಉತ್ತಮವಾದ ಕೆಲಸಗಳನ್ನ ಮಾಡಿದ್ದಾರೆ. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆಗೆ ಡಾಂಬರೀಕರಣ ಇರ್ಬೋದು, ಮತ್ತು ವಿಧವಾ ವೇತನ ಇರ್ಬೋದು ಹೆಣ್ಮಕ್ಳಿಗೆ, ಮತ್ತು ಸಂಘ ಸಂಸ್ಥೆಗಳಿಗೆ ಸಹಾಯ ಇರ್ಬೋದು, ಮತ್ತು ಒಂದು APL ಕಾರ್ಡ್ ಇರ್ಬೋದು, ಇವೆಲ್ಲ ಥರ ಒಂದು ಮನೆ ಮನೆಗೆ ಬಂದು ಒಳ್ಳೊಳ್ಳೆ ಕೆಲಸಗಳನ್ನ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಸುಗುಣ ಬಾಲಕೃಷ್ಣ ಮೇಡಮ್ ಅವರು ನಡೀತಾ ಇದ್ದಾರೆ. ಅವರು ಉತ್ತಮ ರೀತಿಯಲ್ಲಿ ಮನೆಗಳಿಗೆ ಬಂದು ಕಷ್ಟ ಸುಖ ಕೇಳೋದೇ ಆಗಲಿ, ಒಂದು ವಿಧವೆಯರಿಗೆ, ಗಾರ್ಮೆಂಟ್ ಹುಡುಗಿರಿಗೆ ಕ್ಷೇಮ ಅಭಿವೃದ್ಧಿ ಏನು ಎತ್ತು ಯಾರೂ ಇದುವರೆಗೂ ಬಂದು ಕೇಳಿಲ್ಲ ಅಂತ. ಇಂಥ ಒಳ್ಳೆ ಸುಗುಣವಂತೆ ಅಂದರೆ ಗುಣವಂತೆ ಅಂದರೆ ಅದು ಹೆಸರಿಗೆ ಸಾಕಷ್ಟು ಹೊಂದುತ್ತೆ. MLA ಸತೀಶ್ ರೆಡ್ಡಿ ಅವರು, ಕೃಷ್ಣಪ್ಪ ಅವರು, ನಾರಾಯಣ ಸ್ವಾಮಿ ಅವರು ಇವರೆಲ್ಲ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ. ನಾವು ಹಂಗೆ 20 ವರ್ಷದಿಂದ ಸಮಾಜ ಸೇವೆ ಮಾಡಿದ್ದೀವಿ. ಸ್ಯಾನಿಟ್ರಿ ಆಗಲಿ, ರೋಡ್ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಅಂಗವೈಕಲರ ವೇತನ, ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ಸಾಕಷ್ಟು ಮಾಡಿಸಿದ್ದೀವಿ. ಬಡವರಿಗೆ ಬಗ್ಗರಿಗೆ ಎಲ್ಲ ಮಾಡಿದ್ದೀವಿ. ಈ ವಾರ್ಡಿನ ಶಾಸಕರ ಹತ್ರ ಹೋಗಿ ಈ ಕುಂದುಕೊರತೆಗಳನ್ನೆಲ್ಲ ಹೇಳಿ ಎಲ್ಲ ಚರ್ಚಿಸಿ ಅದನ್ನೆಲ್ಲ ಬಗೆಹರಿಸಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನ್ನ ಆಸೆ. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಇಲ್ಲಿ 15-20 ವರ್ಷದಿಂದ ಅಭಿವೃದ್ಧಿನೇ ಇರಲಿಲ್ಲ. ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ಅವರು ಬಂದಾಗಿಂದ ರೋಡು, ನೀರು, ರಸ್ತೆ, ಕರೆಂಟು, ದೀಪಗಳು ಎಲ್ಲನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅದೇ ಮಾರ್ಗದರ್ಶನದಲ್ಲಿ ರಾಣಿ ಶ್ರೀನಿವಾಸ್ ಅವರು ಇದೇ ವಾರ್ಡಿಂದ ಶಾಸಕರಾದ ಸತೀಶ್ ರೆಡ್ಡಿ ಹತ್ರ ಹೋಗಿ ಈ ಕುಂದು ಕೊರತೆಗಳನ್ನೆಲ್ಲ ಹೇಳಿ ಅವ್ರನ್ನ ಇದಕ್ಕೆ ಬಗ್ಗೆ ಎಲ್ಲ ಸ್ಪಂದಿಸಿ ಜನಗಳನ್ನ ಈ ನಾಗರಿಕರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಆಶ್ರಮದಲ್ಲಿ ಓದಿದಂಥ ನಾನು ಆ ಒಂದು ಕೆಲಸಗಳಲ್ಲಿ ಭಾಗಿಯಾಗ್ತಾ ಆ ಒಂದು ಆಶ್ರಮದಲ್ಲೇ ಇದ್ದಂಥ ಒಂದು ವ್ಯವಸ್ಥಿತವಾದಂಥ ಕೆಲಸಗಳಿರ್ಬೋದು, ಮತ್ತು ಜನಪರವಾದಂಥ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಕೆಲಸ ಇರ್ಬೋದು. ಅದರಲ್ಲಿ ತಲ್ಲೀನನಾಗಿ ಆವತ್ತಿನಿಂದ ಇವತ್ತಿನವರೆಗೂ ಒಂದು ಜನತೆಯ ಸೇವೆ ಮಾಡಿದ್ರಿಂದ ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಒಂದು ಸೇವೆ ಮಾಡೋದಕ್ಕೆ ಈ ಭಾಗದಿಂದ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಪ್ರಸ್ತುತ ಸಚಿವ ಆರ್ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಿರುವ ಸತೀಶ್ ರೆಡ್ಡಿ ಅವರು ಪಕ್ಷದ ಹಿರಿಯ ಮುಖಂಡರಾದ ಅನಂತಕುಮಾರ್, ಸದಾನಂದಗೌಡ ಮುಂತಾದವರ ಬೆಂಬಲವನ್ನು ಸದಾ ಸ್ಮರಿಸುತ್ತಾರೆ. ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರು ನೀಡುತ್ತಿರುವ ಪ್ರೋತ್ಸಾಹ ಅವರನ್ನು ಮೂಕವಿಸ್ಮಿತರನ್ನಾಗಿಸಿದೆ. ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಅಸೋಸಿಯೇಷನ್ನ ಪದಾಧಿಕಾರಿಗಳು, ನನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನ ಯಾವ ರೀತಿ ನನಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿ ಈ ಎಲ್ಲ ಭಾಗದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವರು ಪ್ರೋತ್ಸಾಹ ನೀಡಿದ್ದಾರೆ. ಅನೇಕ ಮುಖಂಡರು, ಒಳ್ಳೆಯ ಮುಖಂಡರನ್ನು ನಾವು ಈ ಭಾಗದಿಂದ, ವಿಶೇಷವಾಗಿ ಹೊಂಗಸಂದ್ರ ಈ ಭಾಗದಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದಂಥ ಸುಕಂದ ರಾಮಚಂದ್ರ ರೆಡ್ಡಿ ಅವರು ನಗರಸಭೆಯಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ಮಂಜುನಾಥ್ ರೆಡ್ಡಿ ಹಿಂದೆ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ದಂಥವ್ರು, ಅದನ್ನು ತುಂಬ ಕೆಲಸ ಮಾಡಿದ್ದಾನೆ. ನಮ್ಮ ಅರಕೆರೆಯಲ್ಲಿ ರವಿ ಪುರುಷೋತ್ತಮ್ ಅವರು ಸಾಕಷ್ಟು ಕೆಲಸ ಮಾಡಿ ನಮ್ಮ ನಗರಸಭೆ ಉಪಾಧ್ಯಕ್ಷರಾಗಿದ್ದಂಥವರು. ಏನು ಸಿಂಗಸಂದ್ರ ಭಾಗದಿಂದ ರಾಣಿ ಶ್ರೀನಿವಾಸ ರೆಡ್ಡಿ ಅವರು, HSR ವಾರ್ಡ್ನಿಂದ ಸ್ಪರ್ಧೆ ಮಾಡಿರುವಂಥ ಲತಾ ನರಸಿಂಹಮೂರ್ತಿಯವರು, ಮಂಗಮ್ಮನ ಪಾಳ್ಯದಿಂದ ಸೈಯದ್ ಹಸೀನಾ ತಾಜ್ ಸಲಾಮ್ ಅವರು, ಬಿಳೇಕಳ್ಳಿ ಭಾಗದಿಂದ ಸ್ಪರ್ಧೆ ಮಾಡಿರುವಂಥ ರೂಪಾ ರಮೇಶ್ ಅವರು, ಪುಟ್ಟೇನಹಳ್ಳಿ ವಾರ್ಡಿಂದ ಸ್ಪರ್ಧೆ ಮಾಡಿರುವಂಥ ಎಲ್ ರಮೇಶ್ ಅವರು, ಮತ್ತು ಜರಗನಹಳ್ಳಿ ವಾರ್ಡಿಂದ ಸ್ಪರ್ಧೆ ಮಾಡಿರುವಂಥ ಸುಗುಣ ಬಾಲಕೃಷ್ಣ ಅವರು ಸಾಕಷ್ಟು ಕೆಲಸ ಮಾಡಿ ಅನುಭವ ಇರೋಂಥವ್ರನ್ನು ನಮ್ಮ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದ ಜನ ಇವರೆಲ್ಲರ ಪರವಾಗಿದ್ದಾರೆ. ಇವರೆಲ್ಲರ ಜೊತೆ ಸೇರಿ ನಮ್ಮ ಒಂದು ಅಭಿವೃದ್ಧಿಗೆ ಅವರೆಲ್ಲರೂ ನೆರವನ್ನು ಕೊಡ್ತಾರೆ, ನನ್ನ ಕೈಯನ್ನು ಬಲಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡೋದಕ್ಕೆ ನನಗೆ ಈ ಭಾಗದಲ್ಲಿ ಶಕ್ತಿ ತುಂಬಿದಾಗುತ್ತೆ. ಅಂದರೆ ಇವರೆಲ್ಲ ಅನುಭವ ಇರೋಂಥವ್ರನ್ನು ನಾವು ಈ ಒಂದು ಕ್ಷೇತ್ರಕ್ಕೆ ಇಳಿಸಿದಾಗ ಜನಗಳ ಜೊತೆ ಒಡನಾಟ ಮತ್ತು ದಿನನಿತ್ಯ ಜನಗಳ ಜೊತೆ ಸ್ಪಂದನೆ ಮಾಡೋಂಥವ್ರು, ಅವರ ಕಷ್ಟ ಸುಖಗಳನ್ನು ಆಲಿಸಿ ಆ ಭಾಗದಲ್ಲೇ ಪರಿಹಾರವನ್ನು ದೊರಕಿಸ್ಕೊಡೋಂಥ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ನಾವು ಕಳೆದ 1 ವರ್ಷ 8 ತಿಂಗಳ ಅವಧಿಯಲ್ಲಿ 450 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸವನ್ನು ಮಾಡಿದ್ದೀವಿ. ಆ ಒಂದು ಕೆಲಸಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಪ್ರತಿಯೊಂದು ಮನೆ ಬಾಗಿಲಿಗೆ ನಾನು ಹೋದಾಗ ತುಂಬ ಸಂತೋಷದಿಂದ ಈ ಭಾಗದಲ್ಲಿ ಆಗಿರುವಂಥ ಅಭಿವೃದ್ಧಿಯನ್ನು ಅವರು ಶ್ಲಾಘನೆ ಮಾಡಿದ್ದಾರೆ. ಖಂಡಿತ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂಥ ಪಾರ್ಕ್ಗಳಿರ್ಬೋದು, ಕೆರೆಗಳಿರ್ಬೋದು, ರಸ್ತೆಗಳು ಮತ್ತು
ಓವರ್ ಬ್ರಿಡ್ಜ್ಗಳನ್ನು ಮಾಡ್ತಾ ಇರೋಂಥದ್ದು ಇರ್ಬೋದು, ಎಲ್ಲ ಕೆಲಸಗಳನ್ನು ಗಮನದಲ್ಲಿಟ್ಕೊಂಡು ತುಂಬ ಜನ ಸ್ಪಂದನೆ ಮಾಡ್ತಾಯಿದ್ದಾರೆ.